ಬೆಳಗಾವಿ ಕಾಂಗ್ರೆಸ್ನಲ್ಲಿ ಮಂತ್ರಿ ಮಹಾಯುದ್ಧ ಶುರುವಾಗಿದೆ. ಬೆಳಗಾವಿ ಜಿಲ್ಲೆಗೆ 3 ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಅಲ್ಲಿನ ಶಾಸಕರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದಾರೆ. ಇನ್ನು ಲಕ್ಷ್ಮೇ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಸಿಗುತ್ತಾ ಈ ಕುತೂಹಲ ಇದೆ. ಲಕ್ಷ್ಮಣ್ ಸವದಿ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಬಿಗಿ ಪಟ್ಟಿನ ಹಿಂದಿದೆ ಸಿಎಂ ಡಿಸಿಎಂ ಆಪ್ತರ ಬಿಗ್ ಗೇಮ್ ಪ್ಲಾನ್. ಬಿಜೆಪಿ ಫಾರ್ಮುಲಾ ಮುಂದಿಟ್ಟಿರುವಂಥದ್ದು ಬೆಳಗಾವಿಯ ಕೈ ನಾಯಕರುಗಳು. ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಜಿಲ್ಲೆಗೆ 4 ಸಚಿವ ಸ್ಥಾನವನ್ನ ನೀಡಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ 3 ಸ್ಥಾನವನ್ನಾದರೂ ಕೊಡಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಡಿಕೆಶಿ ಸಿದ್ದು ಬಣಗಳ ನಡುವೆ ಸಚಿವ ಸ್ಥಾನದ ಜಿದ್ದಾಜಿದ್ದಿ ಜೋರಾಗಿದ್ದು, ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿರುವ ಲಕ್ಷ್ಮಣ್ ಸವದಿಗೆ ಮಂತ್ರಿಗಿರಿ ಸಿಗುತ್ತಾ? ಸಚಿವ ಸ್ಥಾನ ನೀಡಲು ಸಿಎಂ ಡಿಕೆ ಶಿವಕುಮಾರ್ ತೀವ್ರ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಕೋಟಾದಡಿ ಲಕ್ಷ್ಮೇ ಹೆಬ್ಬಾಳ್ಕರ್ಗೆ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಲಕ್ಷ್ಮಣ್ ಸವದಿಗೂ ಮಂತ್ರಿಗಿರಿ ಸಿಗುತ್ತಾ? ಮತ್ತೊಂದು ಕಡೆ ಅಶೋಕ್ ಪಟ್ಟಣ್ ಇದ್ದಾರೆ, ಮಹಾಂತೇಶ್ ಕೌಜಲಗಿ ಇದ್ದಾರೆ, ಗಣೇಶ್ ಹುಕ್ಕೇರಿ, ಆಸಿಫ್ ಸೇಠ್ ಮಧ್ಯೆ ಫೈಟ್ ಬಿರುಸುಗೊಂಡಿದೆ. ಸಿದ್ದರಾಮಯ್ಯ ಜೊತೆ ಈ 4 ಉತ್ತಮ ಬಾಂಧವ್ಯವನ್ನ ಹೊಂದಿರುವಂಥದ್ದು. ಹಾಗಾಗಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತಲ್ಲಿ ಅನ್ನುವಂಥದ್ದನ್ನು ನೋಡಬೇಕು. ಈಗಾಗಲೇ ಸತೀಶ್ ಜಾರಕಿಹೊಳಿ ಮಂತ್ರಿಯಾಗಿದ್ದಾರೆ. ಇನ್ನು ಲಕ್ಷ್ಮೇ ಹೆಬ್ಬಾಳ್ಕರ್ಗೆ ಮಹಿಳಾ ಕೋಟಾದಡಿ ಲಕ್ಷ್ಮೇ ಹೆಬ್ಬಾಳ್ಕರ್ಗೆ ಮಂತ್ರಿ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಬಂದು ಅಲ್ಲಿ ಕಾಂಗ್ರೆಸ್ MLA ಆಗಿರುವಂಥ ಅಥಣಿಯ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೇನಾದರೂ ಅವಕಾಶ ಸಿಗಬಹುದಾ? ಲಕ್ಷ್ಮಣ್ ಸವದಿಗೆ ಮಂತ್ರಿ ಸ್ಥಾನ ಸಿಗಬಹುದಾ? ಯಾಕೆಂದರೆ ಲಕ್ಷ್ಮಣ್ ಸವದಿಯ ಕುರಿತಾಗಿ ಒಂದಷ್ಟು ಒಲವು ವ್ಯಕ್ತಪಡಿಸ್ತಾ ಇರುವಂಥದ್ದು ಡಿಕೆಶಿ. ಹಾಗಾಗಿ ಮುಖ್ಯಮಂತ್ರಿಗಳೇ ಒಲವು ವ್ಯಕ್ತಪಡಿಸ್ತಾ ಇರೋದ್ರಿಂದ ಲಕ್ಷ್ಮಣ್ ಸವದಿಗೆ ಅವಕಾಶ ಕೊಟ್ಟರೆ ಬೆಳಗಾವಿ ಜಿಲ್ಲೆಯಲ್ಲೇ 3 ಮಂತ್ರಿ ಆದಂತಾಗುತ್ತೆ. ಮತ್ತು ಹಿಂದಿನ ಬಿಜೆಪಿಯ ಫಾರ್ಮುಲವನ್ನೇ ಕಾಂಗ್ರೆಸ್ ನಾಯಕರು ಅನುಸರಿಸುವ ಸಾಧ್ಯತೆ ಇದೆಯಾ? ಕಾದು ನೋಡಬೇಕು. ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ 4 ಸಚಿವ ಸ್ಥಾನವನ್ನು ನೀಡಲಾಗಿತ್ತು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಡೆ ಪಕ್ಷ 3 ಸಚಿವ ಸ್ಥಾನವನ್ನಾದರೂ ನೀಡಿ ಅನ್ನುವಂಥ ಒಂದು ಆಗ್ರಹ ಕೇಳಿಬರ್ತಾ ಇದೆ. ಕಾದು ನೋಡಬೇಕು ಡಿಕೆ ಶಿವಕುಮಾರ್ ಈ ವಿಚಾರದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ. ಮಂತ್ರಿ ಸ್ಥಾನವನ್ನು ಬೆಳಗಾವಿಗೆ ಎಷ್ಟು ಮಂತ್ರಿ ಸ್ಥಾನ ನೀಡ್ತಾರೆ? 2ಕ್ಕಷ್ಟೇ ಸೀಮಿತವಾಗುತ್ತಾ ಅಥವಾ 3 ಮಂತ್ರಿ ಸ್ಥಾನವನ್ನು ಬೆಳಗಾವಿಗೆ ನೀಡ್ತಾರಾ ಮುಖ್ಯಮಂತ್ರಿಗಳು ಅನ್ನುವಂಥದ್ದನ್ನು ಕಾದು ನೋಡಬೇಕು. ಕುತೂಹಲ ಇರುವಂಥದ್ದು ಬೆಳಗಾವಿಯ ವಿಚಾರದಲ್ಲಿ. ಸದ್ಯದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತಂದರೆ ಯಾರಿಗೆಲ್ಲ ಅವಕಾಶ ಸಿಗಬಹುದು ಅನ್ನುವಂಥ ಕುತೂಹಲ ಇದೆ. ಮತ್ತು ಬೆಳಗಾವಿ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಅಶೋಕ್ ಪಟ್ಟಣ್ ಸೇರಿದಂತೆ ಹಲವು ನಾಯಕರುಗಳು ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಮಂತ್ರಿ ಸ್ಥಾನವನ್ನು ಯಾರಿಗೆ ಕೊಡಲಾಗುತ್ತೆ? ಬೆಳಗಾವಿಯಲ್ಲೇ 3 ಮಂದಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಒಂದು ವೇಳೆ ಆ 3 ಮಂದಿಗೆ ಸಚಿವ ಸ್ಥಾನ ಸಿಗೋದಾದರೆ ಈಗಾಗಲೇ ಒಬ್ಬರಿಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಇನ್ನಿಬ್ಬರು ಯಾರು? ಅದು ಲಕ್ಷ್ಮೇ ಹೆಬ್ಬಾಳ್ಕರ್ ಒಬ್ಬರ ಮತ್ತು ಲಕ್ಷ್ಮಣ್ ಸವದಿನ ಅಥವಾ ಇನ್ಯಾರಾದರೂ ಇರಬಹುದಾ ಅನ್ನುವಂಥ ಒಂದು ಕುತೂಹಲ ಇದೆ. ಆ ಕುತೂಹಲಕ್ಕೆ ಶೀಘ್ರದಲ್ಲೇ ಒಂದು ಫುಲ್ ಸ್ಟಾಪ್ ಕೂಡ ಇಡುವ ಸಾಧ್ಯತೆ ಇದೆ. ಯಾಕೆಂದರೆ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು ವಿದೇಶದಿಂದ ಆಗಮಿಸುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಕರೆ ಕೊಟ್ಟರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿ ಸಚಿವ ಪಟ್ಟಿಯನ್ನು ತೆಗೆದುಕೊಂಡೇ ಹೋದರೆ ಅಲ್ಲಿ ಅಂತಿಮಗೊಳ್ಳಲಿದೆ ಸಚಿವ ಪಟ್ಟಿ.